ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಅಂತ ಹೇಳ್ಬಿಟ್ಟು. ಸೊ ನನ್ನ ವಿಡಿಯೋ ವ್ಲಾಗ್ಸ್ ನೋಡ್ತಾನೆ ಇರ್ತೀರಾ. ಹಲ್ವಾರು ವೀಕ್ಸ್ ಆಗೋಯ್ತು ನಾನು ಫ್ರೀಯಾಗಿ ಇದ್ದು. ಆಲ್ಮೋಸ್ಟ್ ಎಲ್ಲ ವೀಕ್ಸು ನನಗೆ ಯಾವುದೋ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ, ಹೊರಗಡೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು, ಆ ಥರದ್ದೆಲ್ಲನೂ ನನಗೆ ನಾನೇ ಟೈಮ್ ಕೊಡ್ಕೊಂಡು ತುಂಬ ದಿನಗಳಾಗಿತ್ತು. ಸೊ ಅದಕ್ಕೆ ಈ ವೀಕ್ ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೆ, ಶ್ರೀಗೆ ಎಲ್ಲೂ ಪ್ಲ್ಯಾನ್ ಮಾಡೋದು ಬೇಡ, ನಾವು ಹೊರಗಡೆ ಹೋಗೋದೇ ಬೇಡ, ನನ್ನ ಮನೆಯಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮನೆಯಲ್ಲೇ ಇದ್ದೀನಿ ಅನ್ನೋದಾದರೆ ನನಗೆ ನಾನೇ ಟೈಮ್ ಕೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಬ್ರೋಸ್ ಎಲ್ಲ ನಾನೇ ಮಾಡ್ಕೋತಾ ಇದ್ದೀನಿ. ನನ್ನ ಫಂಕ್ಷನ್ ಟೈಮಲ್ಲಿ ಅಷ್ಟೇ ಲೈಕ್ ಐಬ್ರೋಸ್ನ ಮಾಡಿಸೋದು, ಮಿಕ್ಕಿರೋ ಟೈಮಲ್ಲಿ ನನ್ನ ಮನೇಲಿ ಪ್ಲಕ್ ಮಾಡ್ಕೋತೀನಿ ಪ್ಲಕ್ಕರಿಂದ. ಸೊ ನನಗದು ಅಭ್ಯಾಸ ಆಗಿದೆ. ಸೊ ನಾನು ಕಂಫರ್ಟಬಲ್ ಆಗಿದ್ದೀನಿ ಅದ್ರ ಜೊತೆ. ಸೊ ಅದೊಂದು ಕೆಲಸ ಮಾಡಿಕೊಂಡೆ. ನೆಕ್ಸ್ಟು ಸ್ಲಿಪ್ಪರ್ಸು ನನ್ನ ಹತ್ರ ಆ್ಯಕ್ಚುಲಿ ಇದಕ್ಕಿಂತ ಇನ್ನೂ ಜಾಸ್ತಿ ಇದ್ದಾವೆ. ಅದನ್ನೆಲ್ಲ ಟೆರೆಸಲ್ಲಿ ಇಟ್ಟಿದ್ದೀನಿ, ಟೆರೆಸಲ್ಲಿರೋ ರೂಮಲ್ಲಿ ಇಟ್ಟಿದ್ದೀನಿ. ಇದನ್ನೆಲ್ಲ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೆಳಗಡೆ ಇಟ್ಟಿದ್ದೆ. ಅದೆಲ್ಲ ಧೂಳು ತುಂಬಿಕೊಂಡು ಜಾಸ್ತಿ ವರಸ್ಟ್ ಆಗಿತ್ತು. ಸೊ ಅದಕ್ಕೆ ಇವತ್ತೆಲ್ಲನೂ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಕನ್ಸೀವ್ ಟೈಮ್ ಆಲ್ಮೋಸ್ಟ್ 2 ಇಯರ್ಸಿಂದನೂ ನಾನು ಫ್ಲ್ಯಾಟ್ಸೇ ಯೂಸ್ ಮಾಡ್ತಾ ಇದ್ದಿದ್ದು. ಅದಕ್ಕಿಂತ ಮುಂಚೆ ನಾನು ಈಲ್ಸ್ ಎಲ್ಲ ಯೂಸ್ ಮಾಡ್ತಿದ್ದೆ. ಬಟ್ ಕನ್ಸೀವ್ ಆದಮೇಲೆ ಬೇಬಿ ಆಯಿತು. ಸೊ ಅದಕ್ಕೆ ಆವಾಗಲಿಂದನೂ ನಾನು ಫ್ಲ್ಯಾಟ್ಸೇ ಯೂಸ್ ಮಾಡ್ತಿದ್ದೆ. ಅದಕ್ಕೆ ಈಗ ಆಫೀಸೆಲ್ಲ ಸ್ಟಾರ್ಟ್ ಆಗಿದೆ, ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ವಾಶ್ ಮಾಡಿದ್ದೀನಿ. ಆ್ಯಂಡ್ ವಾಶ್ ಮಾಡಿ ಇನ್ನೇನು ಒಣಗಕ್ಕೆ ಇಕ್ಕದೆ ಅಷ್ಟರಲ್ಲಿ ಜೋರು ಮಳೆ ಬಂತು. ಸೊ ಅದಕ್ಕೆ ಅರ್ಧಂಬರ್ಧ ಹಾರಿತ್ತು. ಓಕೆ ಫೈನ್, ಎತ್ತಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪೇಪರಲ್ಲಿ ವ್ರ್ಯಾಪ್ ಮಾಡಿ ನಾನು ಎತ್ತಿಡ್ತಾ ಇದ್ದೀನಿ. ಸೊ ಧೂಳು ಏನು ತುಂಬೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹೊರಗಡೆ ಇಟ್ಟರೂ ಏನೂ ಆಗೋದಿಲ್ಲ, ಬೇಕಾದಾಗ ಯೂಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ಥರ ಒಂದೊಂದು ಸ್ಲಿಪ್ಪರ್ ಸೆಟ್ ಒಂದೊಂದು ಪೇಪರಲ್ಲಿ ಈ ಥರ ಕವರ್ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನು ವ್ಯಾಕ್ಸಿಂಗು ಸಹ ಪಾರ್ಲರ್ಗೆ ಹೋಗೋದು ರೇರು. ಆಲ್ಮೋಸ್ಟ್ ಒಂದು 5 ಟೈಮ್ಸ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಪಾರ್ಲರಲ್ಲಿ. ಅದು ಬಿಟ್ಟರೆ ನಾನು ಇನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು. ಸೊ ನಾನು ಯಾವ ಥರ ಎಲ್ಲ ಮಾಡ್ಕೋತೀನಿ ಅನ್ನೋದು, ಏನು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅನ್ನೋದು ನಾನು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅಟ್ ಪ್ರೆಸೆಂಟ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರೋದು ಇದೇನೆ. ಸೊ ನಾನು ವ್ಯಾಕ್ಸಿಂಗ್ಗೆ ಯಾವುದೇ ಪೌಡರ್ ಆ ಥರದ್ದು ಏನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಕಮ್ಮಿ ಟೈಮ್ ಇರುತ್ತೆ ನಂಗೆ ಆಬ್ವಿಯಸ್ಲಿ. ಸೊ ನಂಗೆ ಅದಕ್ಕೆಲ್ಲ ಟೈಮ್ ಪಾರ್ಲರ್ಗೆ ಹೋಗೋದಕ್ಕಾಗಲ್ಲ. ಆ್ಯಂಡ್ ಪೌಡರ್ ಅದನ್ನ ಯೂಸ್ ಮಾಡಿ ನಾನು ಸ್ವಲ್ಪ ಟೈಮ್ ಬಿಡೋದಕ್ಕಾಗೋದಿಲ್ಲ. ನಂಗೆ ಇನ್ಸ್ಟೆಂಟಾಗಿ ಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೇ ನಾನು ಈ ಟ್ರಿಮ್ಮರ್ನ ಯೂಸ್ ಮಾಡ್ತೀನಿ. ಯಾವಾಗ ಬೇಕೋ ಆವಾಗ ಚಾರ್ಜ್ ಮಾಡಿಕೊಂಡ್ರೆ ಆಯಿತು. ಜಸ್ಟ್ ಈ ಥರ ಮಾಡಿಕೊಂಡ್ರೆ ಕ್ಲಿಯರ್ ಆಗಿಬಿಡುತ್ತೆ. ನಾನು ಇದರಲ್ಲಿ ಕಂಫರ್ಟಬಲ್ ಆಗಿದ್ದೀನಿ. ಸೊ ಅದಕ್ಕೆ ನಾನು ಇದನ್ನು ಸಹ ಯೂಸ್ ಮಾಡಿಕೊಂಡು ಸೊ ಅಂಡರ್ ಆರ್ಮ್ಸ್, ಹ್ಯಾಂಡ್ಸ್, ಲೆಗ್ಸ್ ಅದೆಲ್ಲನೂ ಟ್ರಿಮ್ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನೈಟ್ ಆಯಿತು. ಆಮೇಲೆ ಸೊ ಈ ಮಳೆಗಾಲ ಗೊತ್ತಿರ್ಬೋದು, ಇವಾಗ ಮಳೆ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಸೊ ಏನಾದರೂ ಬೇಕಿತ್ತು ಖಾರವಾಗಿ, ಅದಕ್ಕೆ ಬಜ್ಜಿ ಹಾಕ್ತಾಯಿದ್ದಾರೆ ನಮ್ಮ ಅತ್ತೆ. ಬಜ್ಜಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಸೊ ನಾವು ಈ ಥರನೇ ಬಜ್ಜಿ ಮನೇಲಿರೋ ಐಟಮ್ಸ್ನೆಲ್ಲ ತೊಗೊಂಡು ನಾವು ಬಜ್ಜಿ ಮಾಡೋದು. ಸೊ ಆವತ್ತು ಮೆಣಸಿನ್ಕಾಯಿ, ಹೀರೆಕಾಯಿ, ಆಲೂಗಡ್ಡೆ ಮತ್ತು ಟೊಮೆಟೊ. ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಟೊಮೆಟೊ ಬಜ್ಜಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲರೂ ಇಷ್ಟಪಡ್ತೀರಾ, ಒಂದ್ಸರಿ ಟ್ರೈ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಫೇವ್ರೆಟ್ ಟೊಮೆಟೊ ಬಜ್ಜಿ. ಸೊ ಅದನ್ನು ಸಹ ಮಾಡಿಕೊಂಡು ತಿಂದ್ವಿ. ಸೊ ಇದಿಷ್ಟು ಸ್ಯಾಟರ್ಡೇ ವ್ಲಾಗ್ ಆಗಿತ್ತು. ಮತ್ತು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಡೇ. ಸೊ ಫ್ರೆಶ್ ಟು ಹೋಮ್ ಅನ್ನೋ ವೆಬ್ಸೈಟಿಂದ ನಾನು ಚಿಕನ್ ಆರ್ಡರ್ ಮಾಡಿದ್ದೆ. ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಾ ಇರೋದು. ಸೊ ಯಾವ ಥರ ಬರುತ್ತೆ ಅಂತ ನನಗೂ ಐಡಿಯಾ ಇದ್ದಿಲ್ಲ. ಸೊ ಅದರಲ್ಲಿ ಆಫರ್ ಬೇರೆ ನಡೀತಾ ಇತ್ತು. ಓಕೆ ಫೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಸೊ ಫ್ರೆಶ್ ಆಗಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ಅದರದ್ದು ನಾನು ಸಾಂಬಾರು ಮಾಡ್ತಾಯಿದ್ದೆ. ಆ್ಯಂಡ್ ಆಮೇಲೆ ನಾನು ಚಿಕನ್ ಲಾಲಿಪಾಪ್ ಮಾಡೋ ಅಂಥದ್ದು ನಾನು ತರಿಸಿದ್ದೆ. ಸೊ ಅದನ್ನು ಸಹ ಇನ್ನೊಂದು ಸೈಡು ರೆಡಿ ಮಾಡ್ಕೋತಾ ಇದ್ದೆ. ಇದರ ರೆಸಿಪಿ ನಾನು ಇನ್ನೊಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಾಯಿತು. ಆಮೇಲೆ ನೆಕ್ಸ್ಟ್ ನಾನು ಆಲ್ಮೋಸ್ಟ್ ತುಂಬ ದಿವಸಗಳಿಂದ ನಾನು ಈ ಥರದ್ದು ಮೂಗುತಿ ಇಟ್ಟಿದ್ದೆ. ನಾನು ಇವಾಗ ಯಾಕೋ ಬೇಜಾರಾಯಿತು, ಚೇಂಜ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಸೊ ನಂಗೆ ದೊಡ್ಡದಾಗಿ ಇಟ್ಕೊಳ್ಳೋದು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಮೂಗುತಿ. ಸೊ ಅದಕ್ಕೆ ಆ್ಯಕ್ಚುಲಿ ನಾನು ಬೈ ಸಹ ಮಾಡೋದು. ಅದಕ್ಕೆ ಈಗ ಅದನ್ನು ರಿಮೂವ್ ಮಾಡಿ ಇದನ್ನು ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಎತ್ಕೊಂಡಿದ್ದೀನಿ. ಸೊ ಮೂಗುತಿ ಸಹ ಚೇಂಜ್ ಮಾಡಿದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಚೇಂಜ್ ಮಾಡಿದೆ. ಸೊ ಇದಿಷ್ಟು ವೀಕೆಂಡ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.